ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಸತ್ಯನ ಹೇಳಿಬಿಟ್ಲು. ಶಾಕ್ ಆಗಿದ್ಯಾ? ಯಾಕೆ? ಆ ಕಡೆ ಕೀರ್ತಿ ನಿರ್ಧಾರ ಏನಾಗಿದೆ? ಕಾವೇರಿ ಎಲ್ಲ ಕಡೆಯಿಂದ ಲಾಕ್ ಆಗಿದ್ದಾಯಿತು. ಹಾಗಿದ್ರೆ ಚಕ್ರವ್ಯೂಹ ರಚಿಸಿದ್ಯಾರು? ಚಕ್ರವ್ಯೂಹದೊಳಗೆ ಸಿಕ್ಕಿಬಿದ್ದಿದ್ಯಾರು? ಚಕ್ರವ್ಯೂಹ ರಚಿಸಿದ್ದು ಇಲ್ಲಿ ಕಾವೇರಿನೇ. ಆದರೂ ಕಾವೇರಿ ಅವ್ರಿಗೆ ಹೊರಗೆ ಬರೋಕ್ಕಾಗ್ತಿಲ್ಲ. ಏನಪ್ಪ, ಚಕ್ರವ್ಯೂಹ ರಚಿಸಿದ್ದು ಗೊತ್ತಿತ್ತು, ಆದರೆ ಆಚೆ ಬರೋದು ಅವ್ರಿಗೆ ಗೊತ್ತಿಲ್ವಾ ಅಂತ ಅನ್ನಿಸ್ತದೆ. ಹಾಗಿದ್ರೆ ಏನಪ್ಪ ಆಗ್ತದೆ, ಏನಾಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಹುಷಾರಾದರೆ ಸಾಕು ಅಂತ ವೈಷ್ಣವ್ ಕಾಯ್ತಾ ಇರ್ತಾನೆ. ಅವಳು ಮುಂದೆನೇ ನಿಂತು ಕಾಯ್ತಿದ್ದಾನೆ. ಆದರೆ ಅಲ್ಲಿ ಕೀರ್ತಿ ಲಕ್ಷ್ಮಿಗೋಸ್ಕರ ತೀವ್ರ ತಾಂಡವ ನೃತ್ಯನೇ ಮಾಡ್ತಿದ್ದಾಳೆ. ಲಕ್ಷ್ಮಿ ಪ್ರಾಣನ ಉಳಿಸುವಂಥ ತೀವ್ರ ಕೇಳ್ಕೊತಿದ್ದಾಳೆ. ಈ ಕಡೆ ಲಕ್ಷ್ಮಿ ಜೀವ ಒಂದು ಕ್ಷಣ ಹಾರಿ ಹೋಗುತ್ತೆ. ಯಾಕಂದರೆ ಇಲ್ಲಿ ಲಕ್ಷ್ಮಿ ಉಸಿರನ್ನ ಎಳ್ಕೊಳ್ಳೋಕೆ ಶುರು ಮಾಡ್ತಾಳೆ. ಉಸಿರಾಡೋಕ್ಕಾಗ್ತಿಲ್ಲ, ಬಿ ಪಿ ಲೋ ಆಗ್ತದೆ. ಈ ಕಡೆ ತಾಂಡವ್ ಕುಸ್ತೋಗ್ಬಿಡ್ತಾನೆ. ಡಾಕ್ಟರ್ ಬರ್ತಾರೆ, ಏನಾಗ್ತದೆ, ಶೀಸ್ ನೋ ಮೋರ್, ಖಂಡಿತ ಆಗ್ಬಿಡ್ತಾಳೆ ಅಂತ ಅವ್ರಿಗೂ ಕೂಡ ಅನಿಸಿದೆ. ಬಿಕಾಸ್ ಲಕ್ಷ್ಮಿ ಎಲ್ಲ ಕೂಡ ಹಾರ್ಟ್ ಬೀಟ್ ರೇಟ್ ಕಡಿಮೆ ಆಗ್ತದೆ. ಇದನ್ನು ನೋಡಿದ್ದೆ ಅವ್ರಿಗೆ ತುಂಬಾ ಗಲಿಬಿಲಿ ಆಗಿಬಿಡುತ್ತೆ. ಏನು ಟ್ರೈ ಮಾಡ್ಲಿಕ್ಕೆ ಆಗುತ್ತೋ ಅದನ್ನು ಟ್ರೈ ಮಾಡೋಣ ಅಂತ ಲಾಸ್ಟ್ ಟೈಮಲ್ಲಿ ಟ್ರೈ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಒಂದು ಕ್ಷಣ ಝೀರೋ ಹಾರ್ಟ್ ಬೀಟ್ಗೆ ಬಂದು ನಿಂತ್ಕೊಳ್ಳುತ್ತೆ. ಫುಲ್ ಡೌನ್ ಆಗತ್ತೆ. ಈ ಕಡೆ ಲಕ್ಷ್ಮಿ ಇಮ್ಮುಳ್ಳವಾಗ್ತಾಳೆ. ವೈಷ್ಣವ್ ಶಾಕ್ ಆಗ್ತಾನೆ. ಈ ಕಡೆ ಡಾಕ್ಟರ್ ತಮ್ಮ ಕೊನೆಯ ಪ್ರಯತ್ನವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆ ಕಡೆ ಕೀರ್ತಿ ಲಕ್ಷ್ಮಿಗೋಸ್ಕರ ದೇವ್ರ ಮುಂದೆ, ದೇವಿ ಮುಂದೆ, ದುರ್ಗಿ ಮುಂದೆ ಪ್ರಾರ್ಥನೆ ಮಾಡ್ತಿದ್ದಾಳೆ. ಇಲ್ಲಿ ವೈಷ್ಣವ್ ಪೂಜಾ ಫಲ ಫಲಿಸ್ತೋ ಏನೋ ಗೊತ್ತಿಲ್ಲ, ಬಟ್ ನಿಜವಾಗೂ ಪೂಜಾ ಫಲ ಫಲಿಸಿದ್ದು, ಪ್ರಾರ್ಥನೆ ಫಲಿಸಿದ್ದು ಕೀರ್ತಿದು. ಹಾಗಾಗಿ ಸತ್ತು ಹೋಗಿದ್ದಂತಹ ಲಕ್ಷ್ಮಿ ಮತ್ತೆ ಉಸಿರಾಡೋದಕ್ಕೆ ಶುರು ಮಾಡ್ಕೋತಾಳೆ. ಡಾಕ್ಟರ್ ಅವರ ಅಂತಿಮ ಪ್ರಯತ್ನವಾಗಿ ಹಾರ್ಟ್ಗೆ ಶಾಕ್ ಕೊಡೋ ಪ್ರಯತ್ನ ಮಾಡ್ತಾರೆ. ಇದರಿಂದಾಗಿ ಲಕ್ಷ್ಮಿ ಮತ್ತೆ ಉಸಿರಾಡೋಕೆ ಶುರು ಮಾಡ್ತಾಳೆ. ಇದು ಮಿರಾಕಲ್ ಅನ್ಸ್ಬಿಡುತ್ತೆ ಡಾಕ್ಟರ್ಗೂ ಕೂಡ. ಈ ಕಡೆ ವೈಷ್ಣವ್ ಅಂತೂ ತನಗೆ ಆಗೋ ಖುಷಿನ ವ್ಯಕ್ತಪಡಿಸ್ತಿದ್ದಾನೆ. ಇದರಿಂದಾಗಿ ವೈಷ್ಣವ್ಗೆ ಆಗೋ ಖುಷಿ ಅಷ್ಟಲ್ಲ, ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮಿ ಕಣ್ಣು ಕೂಡ ಬಿಟ್ಬಿಡ್ತಾಳೆ. ಇದರಿಂದ ವೈಷ್ಣವ್ಗೆ ತುಂಬ ಖುಷಿ ಆಗುತ್ತೆ. ಲಕ್ಷ್ಮಿ ಅವರ ನೀವು ಕಂಡ್ಬಿಟ್ಟ, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನೀವು ಇಲ್ಲದೆ ನಾನು ಒದ್ದಾಡಿ ಹೋಗಿದ್ದೆ. ನೀವು ಇಲ್ದಿರೋ ಪ್ರಪಂಚನೇ ಪ್ರಪಂಚ ಅಲ್ಲ ಅನಿಸ್ಬಿಟ್ಟಿತ್ತು. ನೀವು ಯಾವಾಗ ಹುಷಾರಾಗ್ತಿರೋ, ಕಂಡುಬಿಡ್ತಿರೋ ಅಂತ ಕಾಯ್ತಿದ್ದೆ. ಈಗ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಮ್ಮನ್ನು ನೋಡಿ ಅಂತ ಹೇಳಿ ಖುಷಿ ಪಡ್ತಿದ್ದಾನೆ ವೈಷ್ಣವ್. ಈ ಕಡೆ ಕೀರ್ತಿಯಲ್ಲಿ ಅಂತ ಕೇಳ್ತಿದ್ರೆ, ಕೀರ್ತಿ ಎಂದು ಕೂಡ ನಮ್ಮ ಲೈಫಲ್ಲಿ ಬರುವುದಿಲ್ಲ. ಕೀರ್ತಿ ಮುಗ್ದೋಯ್ತು. ಕೀರ್ತಿ ನಮ್ಮ ಜೀವನಕ್ಕೆ ಎಂಟ್ರಿನೇ ಕೊಡಲ್ಲ. ಇನ್ನು ನಾವು ನೀವು ಅಷ್ಟೇ ನಮ್ಮ ಪ್ರಪಂಚದಲ್ಲಿ ಅಂತಂದರೆ ಕೀರ್ತಿಯಲ್ಲಿ ಕೀರ್ತಿ ನನಗೆ ನಿಜವಾಗ್ಲೂ ಚುಚ್ಚಿದ್ದಲ್ಲ ಅಂತಿದ್ದಾರೆ. ಬಿಕಾಸ್ ಅವಳ ಮುಂದೆ ಎಲ್ಲ ಘಟನೆ ನಡ್ತದ. ಹಾಗಾಗಿ ಲಕ್ಷ್ಮಿಗೆ ಎಲ್ಲವೂ ಕೂಡ ಗೊತ್ತು. ಎಲ್ಲರೂ ಕೂಡ ಕೀರ್ತಿ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಎಚ್ಚರ ಆದ ತಕ್ಷಣ ನಾನು ಕೀರ್ತಿನ ನೋಡಬೇಕು. ಕೀರ್ತಿ ನನಗೆ ಚುಚ್ಚಿದ್ದಲ್ಲ, ರೌಡಿಗಳು ನನಗೆ ಚುಚ್ಚುಗೆ ಬಂದಾಗ ಕೀರ್ತಿ ನನ್ನನ್ನು ಕಾಪಾಡಿದ್ದು ಅಂತ ಹೇಳಿದ ತಕ್ಷಣ ಇಲ್ಲಿ ವೈಷ್ಣವ್ ಘಾಸಿ ಆಗ್ತದಾನೆ. ಅವನಿಗೆ ಶಾಕ್ ಆಗ್ತದೆ. ಏನು ಮಾತಾಡ್ತಿದ್ದಾರೆ ಲಕ್ಷ್ಮಿ? ಇದನ್ನೆಲ್ಲ ಮಾಡಿದ್ದು ಕೀರ್ತಿ ಅಲ್ವಾ? ಆದರೆ ಇವ್ರು ಏನು ಹೇಳ್ತಿದ್ದಾರೆ ಅಂತ ಅವನಿಗೆ ಕನ್ಫ್ಯೂಷನ್ ಆಗ್ತದೆ. ಇದೆಲ್ಲ ಆಗೋದ್ರ ಜೊತೆಗೆ ಆ ಕಡೆ ಕೀರ್ತಿ ಮುಂದೆ ಗೊಂಬೆ ಆಡಿಸೋರು ಬಂದು ನಿಂತಿದ್ದಾರೆ. ಗೊಂಬೆ ಆಡಿಸೋರು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಿದ್ರು ಮಾಡಬಹುದು. ಒಂದು ಜೀವನನ ಉದ್ಧಾರನೂ ಕೂಡ ಮಾಡ್ಬೋದು, ಹಾಗೆ ಸಂಹಾರನೂ ಕೂಡ ಮಾಡ್ಬೋದು. ಒಂದು ಸರಿನೂ ಪಡಿಸ್ಬೋದು, ಅದಕ್ಕೆ ಸಂಹಾರಕ್ಕೂ ಕಾರಣ ಆಗ್ತಾಳೆ ಅಂತ ಹೇಳ್ತಿದ್ದಾರೆ. ನಿಮಗೆ ಎಲ್ಲ ಕೂಡ ಗೊತ್ತಲ್ವಾ? ಆದರೂ ಕೂಡ ಯಾಕೆ ನೀವು ಬಂದು ಹೇಳಿಲ್ಲ? ನಾನು ಒಬ್ಳು ದಡ್ಡಿ ಆ ಕಾವೇರಿ ಆಂಟಿನ ನಂಬ್ಕೊಂಡು ನನ್ನ ಇಡೀ ಜೀವನನೇ ಬಲಿ ಕೊಟ್ಬಿಟ್ಟ. ಆದರೆ ನಿಮಗೆ ಗೊತ್ತಿದ್ರು ಕೂಡ ಯಾಕೆ ನನ್ನ ಹತ್ರ ಹೇಳಲಿಲ್ಲ ಅಂತ ಕೀರ್ತಿ ಪ್ರಶ್ನೆ ಮಾಡ್ತಿದ್ದಾಳೆ. ಏನಮ್ಮ ಹೇಳಲಿಕ್ಕಾಗುತ್ತೆ? ನನಗೇನು ಕೂಡ ಹೇಳೋಕ್ಕಾಗೋದಿಲ್ಲ. ಆ ಭಗವಂತ ನನ್ನಿಂದ ಏನನ್ನ ಯಾವಾಗ ನುಡಿಸ್ಬೇಕು ಅನ್ಕೋತಾನೋ ಆಗ ಮಾತ್ರ ನಾನು ಅದನ್ನು ನುಡಿಯೋಕೆ ಸಾಧ್ಯ. ಜೊತೆಗೆ ಅದೆಲ್ಲವೂ ಕೂಡ ಕಾಲನೇ ನಿರ್ಧರಿಸುತ್ತೆ. ಕಾಲ ಅಂತಕ್ಕಂಥದ್ರ ಮುಂದೆ ಯಾರೂ ಕೂಡ ಅಲ್ಲ. ಇದಕ್ಕೆಲ್ಲ ಸೂತ್ರಧಾರಿ ನಾನು ಅಂತ ಆಕೆ ಅಂದ್ಕೊಂಡಿದ್ದಾಳೆ. ಆದರೆ ಯಾರೂ ಇದರಲ್ಲಿ ಸೂತ್ರಧಾರರಲ್ಲ. ಒಮ್ಮೆ ಸೂತ್ರ ನಿನ್ನ ಕೈಲಿರುತ್ತೆ, ಒಮ್ಮೆ ಅವ್ರ ಕೈಲಿರುತ್ತೆ. ಆದರೆ ನಿಜವಾದ ಸೂತ್ರಧಾರ ಆ ಭಗವಂತ ಆಡಿಸ್ದಾಗೆ ನಾವೆಲ್ಲ ಆಡ್ತಿದ್ದೀವಿ ಅಷ್ಟೇ. ನಿಮ್ಮ ಬದುಕಲ್ಲೂ ಕೂಡ ಅದೇ ಆಗ್ತಿರೋದು. ಆದರೆ ಆಕೆಯ ಕೊನೆಗಾಲ ಹತ್ರ ಬಂದಿದ್ದಾಯಿತು, ಅಂತ್ಯಗೊಳಿಸೋಕೆ ನೀವು ಸಿದ್ಧ ಆಗಬೇಕು ಅಷ್ಟೇ ಅಂತಾರೆ. ಈ ಕಡೆ ಕೀರ್ತಿ ಮಾತ್ರ, ನಾನು ನಿಮಗೂ ಕೂಡ ಎಷ್ಟೆಲ್ಲ ನೋವು ಮಾಡಿದ್ದೆ, ನಿಮ್ಮನ್ನು ಸಾಯಿಸೋಕ್ಕೂ ಕೂಡ ಹೋಗಿದ್ದೆ, ಆದರೆ ಇವತ್ತು ನೀವು ನನ್ನನ್ನೇ ಕಾಪಾಡೋಕೆ ಬಂದಿದ್ದೀರಾ ಅಂತ ಹೇಳ್ತಿದ್ದಾಳೆ. ಜೊತೆಗೆ ನಿನ್ನ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ನಿಜ ಹೇಳ್ತಿದ್ದೀನಿ.
ಇಂದ ಪಾಪ ಲಕ್ಷ್ಮಿಗೆ ಅನ್ಯಾಯ ಆಗಿದೆ, ನಂದೇನೋ ಬಿಟ್ಬಿಡಿ. ಆದರೆ ಲಕ್ಷ್ಮಿ ಏನು ತಪ್ಪು ಮಾಡಿದ್ಲು? ಇವತ್ತು ಲಕ್ಷ್ಮಿ ಅಲ್ಲಿ ಆ ಪರಿಸ್ಥಿತಿ ಅನುಭವಿಸ್ತಿದ್ದಾಳೆ. ಆ ಮನೇಲಿ ಎಷ್ಟೆಲ್ಲ ಅವಮಾನ ನೋವು ಅನುಭವಿಸಿದ್ರು. ಅದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ. ಯಾಕಂದರೆ ಅವಳನ್ನು ಮದುವೆ ಮಾಡಿಸಿದ್ದು ವೈಷ್ಣವ್ ಜೊತೆ ನಾನೇನೆ. ಈಗಲೂ ಕೂಡ ಎಷ್ಟು ಗಿಲ್ಟ್ ಫೀಲ್ ಆಗ್ತದೆ ಗೊತ್ತಾ? ಲಕ್ಷ್ಮಿ ಹುಷಾರಾಗಬೇಕು, ಅವಳು ಚೆನ್ನಾಗಿ ಆಗಬೇಕು ಅಂತಂದರೆ ನಿನ್ನ ನೋಡಿ ಏನು ಅನ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಲೆಕ್ಕದಲ್ಲಿ ಹೇಳಬೇಕು ಅಂದರೆ ನಿನಗೆ ಅವಳು ಸೌತಿ ಆಗಬೇಕು, ಆದರೆ ಅವಳು ಪ್ರಾಣನೇ ಉಳಿಲಿ ಅಂತಿದ್ಯಲ್ಲ ಅಂತ ಹೇಳ್ತಿದ್ರೆ. ಆದರೆ ನಾನು ಯಾವತ್ತೂ ಕೂಡ ಅವಳ ಬಗ್ಗೆ ದ್ವೇಷ ಇಟ್ಕೊಂಡವಳಲ್ಲ, ಅವಳು ನನ್ನ ಶತ್ರುನೂ ಕೂಡ ಅಲ್ಲ. ಆದರೆ ನನ್ನ ವೈಷ್ಣವನ ಮದುವೆ ಮಾಡಿಸಿದ್ದೆ ನಾನೇ ಅವಳ ಜೊತೆ. ಕಾವೇರಿ ಆಂಟಿ ನಾಟಕಕ್ಕೆ ಬಲಿಪಶು ಆಗಿಬಿಟ್ಟೆ ನಾನು. ಆ ಕಾವೇರಿ ಆಂಟಿನ ಖಂಡಿತ ಬಿಡಲ್ಲ ಅಂದಾಗ ನೀನೊಬ್ಬಳೇ ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲಮ್ಮ. ಆಕೆ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ನೀನು ಮತ್ತು ನಿನ್ನ ಜೊತೆಯಾಗಿ ಲಕ್ಷ್ಮಿ ಕೂಡ ಇರಬೇಕು. ಇಬ್ಬರು ಕೂಡ ಸೇರಿಕೊಂಡೇ ಹೋರಾಟ ಮಾಡಬೇಕು. ಆಕೆಯ ಅಂತ್ಯಕಾಲ ಶುರುವಾಗಿದೆ. ಹೀಗೆ ರಾಮ ಲಕ್ಷ್ಮಣ ರಾಮಾಯಣದಲ್ಲಿ ಜೊತೆಯಾಗಿರ್ತಾರೋ, ಕೃಷ್ಣನಿಗೆ ಬಲರಾಮನು, ಹಾಗೆ ನಿನಗೆ ಆಕೆ ನಿನ್ನ ಜೊತೆಯಲ್ಲಿ ಇರಬೇಕಾಗತ್ತ. ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಈ ಒಂದು ಕಿಚ್ಚುನ ಅದೇ ರೀತಿ ಇಟ್ಕೊ. ಆ ಜ್ವಾಲಾಮುಖಿಯ ಲಾವಾ ರಸದಲ್ಲಿ ಖಂಡಿತ ಸುಟ್ಟು ಹೋಗಿ ಬಿಡ್ತಾಳೆ ಆಕೆ ಅಂತ ಹೇಳ್ತಿದ್ದಾರೆ. ಆದರೆ ನೀನು ದುಡುಕಿ ಆಲ್ರೆಡಿ ಸಾಕಷ್ಟು ನಿನ್ನ ಜೀವನನೇ ಬಲಿ ತೆಗೆದುಕೊಂಡ್ಬಿಟ್ಟಿದ್ಯಾ. ಆದರೆ ಮತ್ತೆ ಆ ರೀತಿ ಆಗಬಾರ್ದು. ನೀನು ಅನ್ಕೊಂಡಾಗೆ ಆಗುತ್ತೆ ಅಂದಾಗ ನನ್ನ ವೈಷ್ಣವ್ ಸಿಗ್ತಾನೆ ಅಂತ ಅನ್ನಿಸ್ಬಿಡುತ್ತೆ ಕೀರ್ತಿಗೆ. ನಾನು ನಿನ್ನ ಆಸೆ ಬಗ್ಗೆ ಹೇಳ್ತಿಲ್ಲ, ನಿನ್ನ ಭಾವನೆಗಳ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಗೊಂಬೆ ಆಡಿಸೋರು ಹೇಳ್ತಾರೆ. ಇದರಿಂದಾಗಿ ಕೀರ್ತಿ ಕಸಿವಿಸಿ ಆಗ್ತಾಳೆ. ಜೊತೆಗೆ ಇಲ್ಲ ಕಾಲ ಅನ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಕಾವೇರಿ ಆಂಟಿ ಮಗದೊಂದು ಆಟನ ಶುರು ಮಾಡ್ಕೋತಾರೆ. ಇನ್ನು ಯಾವುದೇ ಕಾರಣಕ್ಕೂ ಕಾಯೋ ಮಾತೇ ಇಲ್ಲ. ಅವರನ್ನ ಖಂಡಿತ ಅಡಗಿಸ್ತೀನಿ ಅಂತ ಹೇಳಿ ಕೀರ್ತಿ ಶೊತ್ತು ಸಿದ್ಧವಾಗಿ ಹೊರಟು ಬಿಡ್ತಾಳೆ. ಆ ಕಡೆ ಮನೆಯವರು ಎಲ್ರಿಗೂ ಗೊತ್ತಾಗುತ್ತೆ ಲಕ್ಷ್ಮಿ ಬದುಕುಳಿದದ್ದು. ಎಲ್ಲರೂ ಕೂಡ ಒಳಗಡೆ ಬಂದು ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಈ ಕಡೆ ಕಾವೇರಿಯವರು ಇಷ್ಟ ಇಲ್ಲ ಆದರೂ ಕೂಡ ಕಷ್ಟಪಟ್ಕೊಂಡು ಹೇಗಿದೆಯಮ್ಮ, ಚೆನ್ನಾಗಿದೆಯಾ, ಗಾಯ ವಾಸಿ ಆಯ್ತಾ, ನೋವು ಕಡಿಮೆ ಆಯ್ತಾ ಅಂತಿದ್ದಾರೆ. ಈ ಕಡೆ ಲಕ್ಷ್ಮಿ ಮಾತ್ರ ಒಮ್ಮೆಲೆ ಕಾವೇರಿಯನ್ನು ದಿಟ್ಟಿಸಿ ನೋಡ್ತಾಳೆ. ಈ ಕಡೆ ಕಾವೇರಿ ಮತ್ತು ಲಕ್ಷ್ಮಿಗೆ ಅಂದು ವೈಷ್ಣು ಮುಂದೆ ಎಲ್ಲ ಸತ್ಯ ಬಯಲಾಗಲೇಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಸತ್ಯವನ್ನ ಉಸು ಮಾತಿಲ್ಲ ಅಂತ ಹೇಳಿದ್ದು ನೆನಪಾಗುತ್ತೆ. ಗಾಬರಿ ಆಗುತ್ತೆ ಕಾವೇರಿ ಅವ್ರಿಗೆ. ಈ ಕಡೆ ಲಕ್ಷ್ಮಿ ಕೀರ್ತಿಯಲ್ಲಿ ನಾನು ಕೀರ್ತಿನ ನೋಡಬೇಕು, ಕೀರ್ತಿ ಬರಬೇಕು ಅಂತ ಹೇಳಿ ಹಾಗೆ ಪ್ರಜ್ಞೆ ತಪ್ಪೋಗ್ಬಿಡ್ತಾರೆ. ಈ ಕಡೆ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ, ಏನಿದು ಕೀರ್ತಿ ಕೇಳ್ತಿದ್ದಾಳೆ ಅಂತ. ಈ ಕಡೆ ವೈಷ್ಣವ್ ಅಂತೂ ಹೇಗೆ ಇವ್ರಿಗೆ ಅರ್ಥ ಮಾಡಿಸೋದು ಅಂತಾನೆ ಅರ್ಥ ಆಗ್ತಿಲ್ಲ ಅನ್ಕೋತಾನೆ. ನಂತರ ಕಾವೇರಿಯವರು ಹಾಗೆ ಹೋಗ್ತಾರೆ. ಏನಪ್ಪ ದೇವ್ರೆ, ನಾನು ಏನೋ ಅನ್ಕೊಂಡೆ, ಇನ್ನೇನೋ ಆಗ್ತಿದ್ಯಲ್ಲ, ನಾನು ಅನ್ಕೊಂಡಿದ್ದು ಏನೂ ಆಗ್ತಿಲ್ಲ, ಏನು ಮಾಡಲಿ ನಾನು, ಈಗ ಏನಾದರೂ ಇದಕ್ಕೆಲ್ಲ ಕಾರಣ ನಾನೇ ಅಂತ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು, ಹೀಗೆ ಹೇಗಿದ್ರಿಂದ ತಪ್ಪಿಸ್ಕೊಳ್ಳೋದು ಅಂತ ಹೇಳಿ ತಲೆ ಬಿಸಿ ಆಗ್ಬಿಟ್ಟಿದೆ. ಈ ಕಡೆ ಕೀರ್ತಿ ರೆಬಲ್ ಆಗಿ ಬರ್ತಿದ್ರೆ, ಈ ಕಡೆ ಕಾಫಿ ಕುಡಿದು ತಲೆನೋವನ್ನ ಕಡಿಮೆ ಮಾಡ್ಕೋಬೇಕು ಅನ್ಕೋತಿದ್ರೆ, ಈ ಕಡೆ ಸುಪ್ರೀತಾ ಬಂದು ಕಾವೇರಿಯವ್ರಿಗೆ ಟಾಂಗ್ ಕೊಡ್ತಾರೆ. ಇನ್ನು ನಿಮ್ಮನ್ನ ಯಾರು ಕೂಡ ಬದಲಾಯಿಸೋಕೆ ಸಾಧ್ಯ ಇಲ್ಲ, ಇನ್ನು ನಿಮ್ಮನ್ನ ಯಾರು ಕೂಡ ಕಾಪಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಬಂದಾಗಿಂದ ಒಂದ್ ರೀತಿ ಇದ್ರೆ ಇದಕ್ಕೆಲ್ಲ ಕಾರಣ ನೀವೇ ಅನ್ಸುತ್ತೆ. ಲಕ್ಷ್ಮಿ ಎಚ್ಚರ ಆಗಿದ್ದಾಯ್ತು, ಇನ್ನು ನಿಮ್ಗೆ ಉಳಿಗಾಲ ಇದೆ ಅನ್ಕೊಂಡಿದ್ದೆ, ಉಳಿಗಾಲ ಇದೆ ಅಂತ ಅನ್ಕೊಂಡಿದ್ರೆ ಖಂಡಿತ ಯಾವುದೇ ರೀತಿ ಉಳಿಗಾಲ ನಿಮ್ಗಿಲ್ಲ. ನೋಡ್ತಾ ಇರಿ ಲಕ್ಷ್ಮಿ ನಿಮ್ಗೆ ಹೇಗೆ ಬುದ್ಧಿ ಕಲಿಸ್ತಾಳೆ ಅಂತ. ನೀವು ನಿಮ್ಮ ಮಗನಿಂದ ದೂರ ಆಗೋ ಸಮಯ ಬಂದಿದ್ದಾಯ್ತು ಅಂತ ಸುಪ್ರೀತಾ ಹೇಳ್ತಿದ್ರೆ, ಈ ಕಡೆ ಅವರಮ್ಮ ಹೇಳಿದ ಮಾತುಗಳು ಕೂಡ ಇಲ್ಲಿ ಕಾವೇರಿ ಅವ್ರಿಗೆ ನೆನಪಾಗ್ತದೆ. ಈ ಕಡೆ ಕೀರ್ತಿ ಬಂದಿದೆ. ಈ ಕಡೆ ರಬಲ್ ಆಗಿ ಲಕ್ಷ್ಮಿ ಮತ್ತೆ ಕೀರ್ತಿ ಸೇರ್ಕೊಂಡು ಸಾಕ್ಷಿ ಸಮೇತ ಕಾವೇರಿಯವರ ಮುಖವಾಡವನ್ನ ಬಯಲು ಮಾಡಿದ್ರೆ ಏನ ಆಗ್ಬಹುದು? ಜ್ವಾಲಾಮುಖಿ ಲಾವಾ ರಸನ ಖಂಡಿತ ಹರ್ಕೊಂಡು ಸುರಿಯತ್ತೆ. ಈ ಕಡೆ ವೈಷ್ಣವ್ ಹೇಗೆ ರಿಯಾಕ್ಟ್ ಮಾಡ್ಬೋದು? ಜಸ್ಟ್ ಅಮ್ಮನಿಂದ ಹೋದ ಸಣ್ಣ ತಪ್ಪನ್ನೇ ಕ್ಷಮಿಸೋಕಾಗದಿರೋ ವೈಷ್ಣವ್ ಅಮ್ಮ ಮಾಡಿರೋ ಈ ಒಂದು ದೊಡ್ಡ ತಪ್ಪು, ತನ್ನ ಪ್ರೀತಿನ ದೂರ ಮಾಡಿದ್ದು, ಇದರಲ್ಲಿ ಕೀರ್ತಿ ಬಲಿಪಶು ಆಗಿದ್ದು, ಲಕ್ಷ್ಮಿ ಬಲಿಪಶು ಆಗಿದ್ದು, ತನ್ನ ಪ್ರೀತಿನ ಅಮ್ಮ ದೂರ ಮಾಡಿದ್ದು, ಈ ಕಡೆ ಕೀರ್ತಿನ ಲಕ್ಷ್ಮಿನ ಇಬ್ರು ಮುಂದೆ ಸಿಕ್ಕಿಬಿದ್ದ ವೈಷ್ಣವಕ್ಕೆ ಏನಾಗಿರುತ್ತೆ. ಇದ್ರ ಜೊತೆಗೆ ಇದು ಕ್ಲೈಮ್ಯಾಕ್ಸ್ನತ್ತ ಹೋಗ್ತಿದೆ ಅಂತ ಸಾಕಷ್ಟು ಸುಳಿವುಗಳು ಕೂಡ ಸಿಗ್ತಿದೆ. ಹಾಗಿದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗಬಹುದು? ಖಂಡಿತ ಇಲ್ಲಿ ಕೀರ್ತಿನೇ ವೈಷ್ಣವ್ ಮತ್ತೆ ಲಕ್ಷ್ಮಿನ ಬಿಟ್ಟು ಹೋಗ್ತಾಳೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಹಾಗಿದ್ರೆ ಹೇಗಿರತ್ತೆ ಕ್ಲೈಮ್ಯಾಕ್ಸ್? ಹೆಚ್ಚಿಗೆ ಇನ್ನೊಂದು 3-4 ವಾರದ ಒಳಗಡೆ ಸೀರಿಯಲ್ ಮುಕ್ತಾಯಗೊಳ್ತದೆ ಅನ್ನೋ ಎಲ್ಲ ಸೂಚನೆಗಳು ಸಿಗ್ತದೆ. ಹಾಗಿದ್ರೆ ಏನಾಗುತ್ತೆ, ಏನಾಗಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.